ನಮ್ಮ ಜೊತೆ ಸ್ನೇಹಮಯಿ ಕೃಷ್ಣ ಅವರ ವಕೀಲರಾಗಿರುವಂತಹ ವಸಂತ್ ಕುಮಾರ್ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಮೂಢ ಹಗರಣ ವಿರುದ್ಧ ಈಗ ಏನು CM ಸಿದ್ದರಾಮಯ್ಯ ಅವರು ಅರ್ಜಿ ಸಲ್ಲಿಸಿದ್ರು, ಅದು ತಿರಸ್ಕಾರ ಆಗಿದೆ. ಇದ್ರ ಕುರಿತಾಗಿ ನೀವೇನು ಹೇಳ್ತೀರಾ? ನಿಮಗೆ ಮೊದಲ ಜಯ ಕೂಡ ಸಿಕ್ಕಿದೆ. ಈಗ ಇವತ್ತಿನ ಒಂದು ತೀರ್ಪು ಇಡೀ ದೇಶದ ಮತ್ತು ರಾಜ್ಯದ ಜನತೆಗೆ ಎಲ್ಲರೂ ಕೂಡ ಭಾಳ ಕುತೂಹಲದಿಂದ ಕಾಯ್ತಕ್ಕಂಥ ಒಂದು ಸಂದರ್ಭ ಆಗಿತ್ತು. ಈ ಒಂದು ಉಚ್ಚ ನ್ಯಾಯಾಲಯದ ತೀರ್ಪೇನಿದೆ, ಇವತ್ತು ನಮ್ಮ ಜಸ್ಟಿಸ್ ನಾಗಪ್ರಸನ್ನ ಅವರು ಕೊಟ್ಟಿರ್ತಕ್ಕಂಥ ತೀರ್ಪು ಭಾಳ ಮಹತ್ವಪೂರ್ಣವಾದಂಥದ್ದು ಮತ್ತು ಈ ದೇಶದ ಕಾನೂನು ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ಜನರ ಮೇಲೆ ಹೆಚ್ಚು ವಿಶ್ವಾಸ ಬರ್ತಕ್ಕಂಥ ಒಂದು ಒಳ್ಳೆಯ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು. ಮೊದಲನೇದಾಗಿ ಈ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ನಾನು ಸ್ವಾಗತವನ್ನು ಕೋರ್ತಾ ಹಾಗೆಯೇ ಅಭಿನಂದಿಸ್ತಾ, ಈ ಒಂದು ಸಂದರ್ಭದಲ್ಲಿ ಇವತ್ತಿನ ತೀರ್ಪಿನಲ್ಲಿ ಪ್ರಮುಖವಾಗಿ 3 ಅಂಶಗಳನ್ನು ನ್ಯಾಯಾಧೀಶರು ಉಲ್ಲೇಖ ಮಾಡಿದ್ದಾರೆ. ಗವರ್ನರ್ ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ ಕ್ರಮಬದ್ಧವಾಗಿದೆ ಎಂಬತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮೊದಲನೇದಾಗಿ ಏನು ಇಡೀ ಪಿಟಿಷನರ್ ಆರ್ಗ್ಯುಮೆಂಟ್ ಏನಿತ್ತು, ಪಿಟಿಷನರ್ ಸೀನಿಯರ್ ಕೌನ್ಸಿಲ್ಸ್ ಆರ್ಗ್ಯುಮೆಂಟು, ಮಾನ್ಯ ರಾಜ್ಯಪಾಲರು ಮೈಂಡನ್ನು ಅಪ್ಲೈ ಮಾಡಿಲ್ಲ. ಇದರಲ್ಲಿ ಯಾವುದೇ ಮೈಂಡ್ ಆಫ್ ಅಪ್ಲಿಕೇಶನನ್ನು ಯೂಸ್ ಮಾಡದೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ, ತರಾತುರಿನಲ್ಲಿ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಯಾರೋ ಆದಿಲ್ ಹೋಗ್ತಕ್ಕಂಥವ್ರು ಕಂಪ್ಲೇಂಟ್ ಕೊಟ್ಟರು ಅಂತ ಆ ಕಂಪ್ಲೇಂಟ್ ಮೇಲೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ವಾದ ಆಗಿತ್ತು ಅವ್ರಿಗೆ. ಅದಕ್ಕೆ ನ್ಯಾಯಾಲಯ ಹೇಳಿದೆ, ಮಾನ್ಯ ರಾಜ್ಯಪಾಲರು ಎಲ್ಲ ಒರಿಜಿನಲ್ ರೆಕಾರ್ಡ್ಸನ್ನು ಪರಿಶೀಲನೆ ಮಾಡಿ ಲೀಗಲ್ ನೋಟಿಸನ್ನು ಪಿಟಿಷನರಿಗೆ ಕೊಟ್ಟು ಅವರು ರಿಪ್ಲೈ ನೋಟಿಸ್ಗೆ ವೆಯ್ಟ್ ಮಾಡಿ ಇದೆಲ್ಲ ಪ್ರೊಸೀಜರನ್ನು ಪಾಲನೆ ಮಾಡಿ ಅವರ ಮೈಂಡನ್ನು ಅಪ್ಲೈ ಮಾಡಿ ಈ ಒಂದು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಅದರಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ತೀರ್ಪಲ್ಲಿ. ಹಾಗೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಅಂದರೆ ಅವರ ಇಡೀ ರಾಜಕೀಯ ಬದುಕದಲ್ಲಿ ಯಾವುದೇ ರೀತಿಯಾದಂತಹ ಕಪ್ಪು ಚುಕ್ಕೆ ಸಹ ಇಲ್ಲ, ಅವರು ಯಾವುದೇ ರೀತಿಯಾದಂತಹ ಅವರ ಅಧಿಕಾರನ ದುರ್ಬಳಕೆ ಮಾಡಿಲ್ಲ ಅಂತ ಹೇಳಿ. ಇದ್ರ ಬಗ್ಗೆ ಸರ್, ಈಗ ಮೇಡಮ್ ಏನಾಗ್ತದೆ ಅಂದರೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಬಗ್ಗೆ ನಮಗೂ ಅಪಾರವಾದ ಗೌರವ ಇದೆ, ಅವರ ಒಂದು ನಾಯಕತ್ವದ ಬಗ್ಗೆ ನಮಗೂ ಕೂಡ ಪ್ರಶಂಸೆ ಇದೆ. ಬಟ್ ಈ ಥರದ ಹಗರಣಗಳು ಆಪಾದನೆಗಳು ಬಂದಂಥ ಸಂದರ್ಭದಲ್ಲಿ ಅವರು ನೈತಿಕ ಹೊಣೆ ಮೊದಲನೇದಾಗಿ ರಾಜೀನಾಮೆ ಕೊಟ್ಬಿಟ್ಟು, ಈಗಾಗಲೇ ರಾಜೀನಾಮೆ ಕೊಟ್ಟು ಅವರು ಸಾಬೀತುಪಡಿಸಿ ಮತ್ತೆ ಮುಖ್ಯಮಂತ್ರಿ ಆಗಬೇಕಿತ್ತು. ಆದರೂ ಕೂಡ ಕೋರ್ಟಲ್ಲಿ ಅವರು ರಿಟ್ ಪಿಟಿಷನ್ ಹಾಕ್ಯಂದು ಅಲ್ಲಿ ದೊಡ್ಡ ದೊಡ್ಡ ವಕೀಲರನ್ನು ಕರೆಸಿ ವಾದ ವಿವಾದಗಳನ್ನು ಮಾಡಿ ಈಗಲೂ ಕೂಡ ಅವರು ಸೋತಿದ್ದಾರೆ. ಇನ್ನು ಮುಂದೇನೂ ಕೂಡ ಅವರು ಯಾವುದೇ ರೀತಿಯ ಕಾನೂನು ಹೋರಾಟಕ್ಕಿಂತ ಮೊದಲನೇದಾಗಿ ನೈತಿಕ ಹೊಣೆ ರಾಜೀನಾಮೆಯನ್ನು ಕೊಟ್ಟು ಅವರು ಸಾಬೀತುಪಡಿಸಿ ನಂತರ ಮುಖ್ಯಮಂತ್ರಿ ಆದರೆ ಅವರಿಗೆ ಜನರ ಮೇಲೆ ಇನ್ನೂ ವಿಶ್ವಾಸ ಬರ್ತದೆ, ಜನರಿಗೂ ಅವ್ರ ಮೇಲೆ ಇನ್ನೂ ವಿಶ್ವಾಸ ಬರ್ತದೆ, ಅವರ ನಾಯಕತ್ವದ ಮೇಲೆ ಇನ್ನೂ ವಿಶ್ವಾಸ ಬರ್ತದೆ ಅಂತದ್ದು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ, ಈಗಾಗಲೇ CM ಸಿದ್ದರಾಮಯ್ಯನವರು ಅವರ ವಕೀಲರ ಜೊತೆ ಎಲ್ಲ ಸಭೆ ನಡೆಸ್ತಾ ಇದ್ದಾರೆ, ಅಂದರೆ ಮೇಲ್ಮನ್ನಣೆ ಮನವಿ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಮೇಡಮ್? ಈಗಾಗಲೇ ನಾವು ಒಂದು ಖಾಸಗಿ ದೂರನ್ನು ಕೂಡ ನಾವು ನಮ್ಮ ಕಾನೂನು ಪ್ರಕೋಷ್ಠದಿಂದ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಕಂಪ್ಲೇನೆಂಟು ಅವ್ರ ಪರವಾಗಿ ನಾವೊಂದು ಖಾಸಗಿ ದೂರನ್ನು ಸಿಟಿ ಸಿವಿಲ್ ಕೋರ್ಟಲ್ಲಿ ಜನಪ್ರತಿ ನ್ಯಾಯಾಲಯದಲ್ಲಿ ಹಾಕಿದ್ದೇವೆ. ಅದರ ಆದೇಶವೂ ಕೂಡ ನಾಳೆ ಹಿಯರಿಂಗಿಗಿದೆ. ಹಾಗಾಗಿ ನಮ್ಮ ಹೈಕೋರ್ಟ್ನ ತೀರ್ಪಿನ ಕಾಪಿಯನ್ನು ನಾವು ಅಲ್ಲೋಗಿ ನಮ್ಮ ಜನಪತಿ ನ್ಯಾಯಾಲಯದಲ್ಲಿ ಹಾಕಿದ ನಂತರ ಅಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ, ನಮ್ಮ ಜನಪತಿ ನ್ಯಾಯಾಲಯ ಒಂದು ಒಳ್ಳೆಯ ಇಂಡಿಪೆಂಡೆಂಟ್ ಏಜೆನ್ಸಿಗೆ ಎನ್ಕ್ವೈರಿ ಮಾಡಲಿಕ್ಕೆ ಒಂದು ಆರ್ಡ್ರ್ ಮಾಡ್ತದೆ ಅಂತಕ್ಕಂಥ ನಂಬಿಕೆ ಇದೆ. ಸೊ ಎರಡನೇದಾಗಿ ಏನೇ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಕೀಲರ ಜೊತೆ ಸಭೆ ಮಾಡಿ ಯಾವುದೇ ರೀತಿಯ ಕಾನೂನು ಹೋರಾಟ ಮಾಡಿದ್ರು ಕೂಡ ಈಗ ಅವರು ರಿಟ್ ಅಪೀಲ್ ಬರ್ಬೋದು, ಸುಪ್ರೀಂ ಕೋರ್ಟಲ್ಲಿ SLP ಹಾಕ್ಬೋದು, ಏನೇ ಇದ್ದರೂ ಕೂಡ ನಾವು ಈಗಾಗಲೇ KVETನ್ನು ಫೈಲ್ ಮಾಡಲಿಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ನಾವು KVET ಫೈಲ್ ಮಾಡ್ತಾಯಿದ್ದೀವಿ. ಉಚ್ಚ ನ್ಯಾಯಾಲಯದಲ್ಲಿರ್ಬೋದು, ವಿಭಾಗೀಯ ಪೀಠದಲ್ಲಿರ್ಬೋದು, ಎಲ್ಲಿ ಹೋದರೂ ಕೂಡ ಈ ತೀರ್ಪೇ ಅಂತಿಮವಾಗಿರ್ತದೆ ಅಂತ ಅಚಲವಾದ ವಿಶ್ವಾಸ ನನಗಿದೆ. ಸರ್, ಈಗ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅಂತ ಏನಾದರೂ ಒತ್ತಾಯ ಮಾಡ್ತಾ ಇದ್ದೀರಾ? ಹೇಗೆ? ನಮ್ಮ ಪಕ್ಷದ ಅನೇಕ ನಾಯಕರು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳು ತಡ ಮಾಡದೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಅವರು ಈ ಒಂದು ಪ್ರಕರಣದಿಂದ ನಿರಪರಾಧಿ ಎಂದು ಸಾಬೀತಾದ ನಂತರ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿಯಾಗಿದೆ. ಸರ್, ಹಾಗೆ ಯಾವ ರೀತಿ ಕಾನೂನಾತ್ಮಕ ಕ್ರಮಗಳನ್ನ ತಗೋತೀರಾ? ಇನ್ನು ನಿಮ್ಮ ಮುಂದಿನ ನಡೆ ಏನು? ಈಗಾಗಲೇ ನಿಮಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಹಾಗಾಗಿ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ? ಈಗ ಮೇಡಮ್, ನಮಗೆ ಈಗಾಗಲೇ ಇದು ಒಂದು ಅಭೂತಪೂರ್ವ ಜಯ ಇದು. ಇನ್ನು ಯಾವುದೇ ನ್ಯಾಯಾಲಯಕ್ಕೆ ಹೋದರೂ ಇದೇ ಜಯ ಸಿಗ್ತಕ್ಕಂಥ ಅಚಲವಾದ ವಿಶ್ವಾಸ ನಮ್ಮ ಮೇಲಿದೆ. ಹಾಗಾಗಿ ನಾನು ತಮ್ಮ ಗಮನಕ್ಕೆ ಈಗ ತರೋದೇನಪ್ಪ ಅಂತಂದರೆ, ಇಡೀ ಸಂಪೂರ್ಣ ಪ್ರಕರಣವನ್ನು ನೋಡಿದಂಥ ಸಂದರ್ಭದಲ್ಲಿ ನಾವು ಇನ್ನು ಯಾವುದೇ ನ್ಯಾಯಾಲಯಕ್ಕೆ ಹೋದರೂ ಕೂಡ ಗೆಲುವನ್ನು ಸಾಧಿಸೋದು ಪಕ್ಕಾ ಆಗಿದೆ. ಈಗಾಗಲೇ ಖಾಸಗಿ ದೂರು ನಾಳೆ ಹಿಯರಿಂಗ್ ಇದೆ. ಈಗಾಗಲೇ ಅವರು ರಿಟ್ ಅಪೀಲು ಮತ್ತು SLP ಹೋಗ್ತಾರೆ ಅಂತಕ್ಕಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೀಗಾಗಲೇ 230 KVET ಫೈಲ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಏನೇ ರಿಟ್ ಅಪೀಲ್ ಹೋದರೂ ಕೂಡ ನಾವು ಕೂಡ ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡಿದ್ದೇವೆ. ಸಮಗ್ರವಾದ ವಾದ ವಿವಾದಗಳಿಗೆ ನಾವು ರೆಡಿ ಇದ್ದೇವೆ. ಅಂದರೆ CM ಅವರು ರಾಜೀನಾಮೆ ಕೊಡೋದಕ್ಕೆ ಹಿಂದೆ ಸರಿತಾರೆ ಅಂತ ಹೇಳಿ, ಯಾಕಂದರೆ ಅವ್ರು ನಾಳೆ ಹಿಯರಿಂಗ್ ಆದಮೇಲೆ ರಾಜೀನಾಮೆ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅನ್ನೋ. ಅಲ್ಲ, ನಾಳೆ ಯಾವುದು ಖಾಸಗಿ ದೂರು ಹಿಯರಿಂಗ್ ಆದಮೇಲೆ ಖಾಸಗಿ ದೂರು ಡಿಫ್ರೆಂಟು. ಅದು ನಾವು ಕೇಳಿರ್ತಕ್ಕಂಥದ್ದು ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಕೊಡಿ, ಈ ಪ್ರಕರಣದ
ಅಗಾಧತೆ ಬಗ್ಗೆ ಎನ್ಕ್ವೈರಿ ಆಗಬೇಕು ಅನ್ನೋದು ನಮ್ಮದೊಂದು. ಈಗಾಗಲೇ ರಿಟ್ ಪಿಟಿಷನ್ ಅವರೇ ಹಾಕೊಂಬಂದಿದ್ರು. ರಿಟ್ ಪಿಟಿಷನಲ್ಲಿ ಆಲ್ರೆಡಿ ಸೋತಾಗಿದೆ ಅವರು. ರಿಟ್ ಪಿಟಿಷನ್ ಫೈಲ್ ಬಿಫೋರೇ ಅವ್ರು ರಾಜೀನಾಮೆ ಕೊಡಬೇಕಿತ್ತು. ಈಗಲೂ ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲಿಲ್ಲ ಅಂದರೆ ರಾಜ್ಯದ ಜನ ಅದನ್ನು ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಂಗಾಗಿ ಮೊದಲು ರಾಜೀನಾಮೆ ಕೊಟ್ಟು ಆ ನಂತರದಲ್ಲಿ ಅವರು ಯಾವುದೇ ಹೋರಾಟವನ್ನು ಮಾಡಿದರೆ ಸೂಕ್ತ ಅಂತಕ್ಕಂಥದ್ದು ನಮ್ಮ ಪಕ್ಷದ ತೀರ್ಮಾನ ಆಗಿರುತ್ತೆ. ನೋಡಿದ್ರಲ್ಲ, ಇದಾಗಿತ್ತು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾಗಿರುವಂತಹ ವಸಂತ್ ಕುಮಾರ್ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಯುವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.